ಗೃಹಲಕ್ಷ್ಮಿ ಪಾಲುದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ. ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ತಗೊಳ್ತಾ ಇದ್ದಾರಾ ಇಲ್ವಾ, ಹಾಗೆ ಗೃಹಲಕ್ಷ್ಮಿಯರಿಗೆ ಬಂದಿರುವಂತಹ ಗುಡ್ ನ್ಯೂಸ್ ಯಾವುದು, ಅದರ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಮೊದಲನೇದಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಪಾಲುದಾರರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇವಾಗ ಬರ್ತಾ ಇರುವಂತಹ ಅಪ್ಡೇಟ್ ನ ಪ್ರಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಪಾಲುದಾರರು ಮರು ಅರ್ಜಿಯನ್ನ ಸಲ್ಲಿಕೆ ಮಾಡುವಬೇಕು ಅನ್ನುವಂತ ಒಂದು ಅಪ್ಡೇಟ್ ಏನಿದೆಯಲ್ಲ, ಅದರಲ್ಲಿ ಒಂದು ಮಹತ್ವದ ಬದಲಾವಣೆ ಆಗಿದೆ ಸ್ನೇಹಿತರೆ. ಸುಮಾರು 2-3 ಗಂಟೆ ಮೀಟಿಂಗ್ ಗಳ ನಂತರ ಸ್ನೇಹಿತರೆ, ಇವಾಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಪಾಲುದಾರರು ಮರು ಅರ್ಜಿಯನ್ನ ಸಲ್ಲಿಕೆಯನ್ನು ಬೇಕಾಗಿಲ್ಲ, ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡೋದರ ಬದಲು ಇನ್ಯಾವುದಾದ್ರು ಒಂದು ಹೊಸದಾಗಿ ಅಪ್ಡೇಟ್ ಅನ್ನ ತರೋದಾ ಅಂತ ಮಾತನಾಡ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ಅಪ್ಡೇಟ್ ಇಂದ ತುಂಬಾನೇ ಜನಕ್ಕೆ ರಿಲೀಫ್ ಆಗುತ್ತೆ ಸ್ನೇಹಿತರೆ. ಏನಕ್ಕೆ ಅಂದ್ರೆ ಒಬ್ರಲ್ಲ ಇಬ್ರಲ್ಲ ಸ್ನೇಹಿತರೆ, 1,30,30,00,000 ಫಲಾನುಭವಿಗಳಿದ್ದಾರೆ ಸ್ನೇಹಿತರೆ. ಒಟ್ಟಿಗೆ ಹೋಗಿ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಹಾಗೆ ದಿನನಿತ್ಯ ಯಾರಾದ್ರೂ ಒಬ್ರು ಹುಷಾರಿಲ್ಲದೆ ಅಥವಾ ಏನಾರ ಒಂದು ಇನ್ಸಿಡೆಂಟ್ ಆಗಿ ಅವರು ಸಾವನ್ನಪ್ತಾ ಇರ್ತಾರೆ ಸ್ನೇಹಿತರೆ. ಆ ಟೈಮಲ್ಲೆಲ್ಲ ಪ್ರತಿ ತಿಂಗಳು ಕೂಡ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡೋಕ್ಕಾಗತ್ತಾ? ಅವಾಗೆಲ್ಲ ಆಗಲ್ಲ. ಆ ಟೈಮ್ಗೆ ಯಾವ್ದಾದ್ರು ಬೇರೆ ಅಪ್ಡೇಟ್ ಅನ್ನ ತರಬೇಕು ಅಂತ ಸರ್ಕಾರದಿಂದ ಮಾತುಕತೆ ನಡೀತಾ ಇದೆ ಸ್ನೇಹಿತರೆ. ಅದೇ ರೀತಿಯಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಅಪ್ಡೇಟ್ ನ ಜೊತೆಗೆ ಸ್ನೇಹಿತರೆ, ಗೃಹ ಜ್ಯೋತಿಯಲ್ಲೂ ಕೂಡ ಒಂದು ಅಪ್ಡೇಟ್ ಓಡ್ತಾ ಇದೆ ಸ್ನೇಹಿತರೆ. ಯಾರು ಆರ್ಥಿಕವಾಗಿ ತುಂಬಾನೇ ಚೆನ್ನಾಗಿರ್ತಾರೆ ಅವರು ಕೂಡ ಗೃಹ ಜ್ಯೋತಿ ಯೋಜನೆಯನ್ನ ಯೂಸ್ ನ ಮಾಡ್ಕೊಳ್ತಾ ಇದ್ದಾರೆ. ಅದರ ಬಗ್ಗೆನೂ ಸಹ ಒಂದು ಭರ್ಜರಿ ಅಪ್ಡೇಟ್ ಸಿಕ್ಕಿದೆ ಸ್ನೇಹಿತರೆ. ಆರ್ಥಿಕವಾಗಿ ಯಾರು ಸ್ಟೇಬಲ್ ಆಗಿರ್ತಾರೆ ಅವ್ರಿಗೆ ಇನ್ ಮುಂದೆ ಗೃಹ ಜ್ಯೋತಿ ಯೋಜನೆ ಸಿಗೋದಿಲ್ಲ. ಅದರ ಬಗ್ಗೆ ಎಲ್ಲವನ್ನು ಕೂಡ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, ಇನ್ಕಮ್ ಟ್ಯಾಕ್ಸ್ ಅನ್ನ ಯಾರು ಪೇ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಇನ್ ಮುಂದೆ ಗೃಹ ಜ್ಯೋತಿ ಯೋಜನೆಯನ್ನ ಕಟ್ ಮಾಡದ ಅಂತ ಸರ್ಕಾರದಿಂದ ಮಾತುಕತೆ ನಡೀತಾ ಇದೆ ಸ್ನೇಹಿತರೆ. ಹಾಗೆ ನಿಮ್ಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಸ್ನೇಹಿತರೆ, ಒಂದೊಂದೇ ಮನೆಗಳಲ್ಲಿ 2-3 ಜನ ಒಂದೊಂದು ಫ್ಯಾಮಿಲಿಗಳಿರ್ತವೆ ಸ್ನೇಹಿತರೆ. ಅತ್ತೆ ಆಗ್ಬೋದು, ಸೊಸೆ ಆಗ್ಬೋದು, ಇವರಿಬ್ರು ಕೂಡ ಇರ್ತಾರೆ. ಇಬ್ರು ಕೂಡ ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಳ್ತಾ ಇರ್ತಾರೆ ಸ್ನೇಹಿತರೆ. ಅದರ ಬಗ್ಗೆನೂ ಕೂಡ ಒಂದು ಭರ್ಜರಿ ಅಪ್ಡೇಟ್ ಸಿಕ್ಕಿದೆ ಸ್ನೇಹಿತರೆ. ಗೃಹಲಕ್ಷ್ಮಿ ಪಾಲುದಾರರು ಒಂದು ಮನೆಯಲ್ಲಿ ಒಬ್ಬರಿಗೆ ಮಾತ್ರ ಕೊಡಬೇಕು. ಅದು ಮನೆಯಲ್ಲಿ ಯಾರು ಸೊಸೆ ಇರ್ತಾರೆ ಅವರು ಕೊಡೋದಿಲ್ಲ, ಕೇವಲ ಅತ್ತೆಗೆ ಮಾತ್ರ ಸಿಗಬೇಕು ಅನ್ನುವಂಥ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ಇವಾಗ ಸಿಗ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಗೆ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡೋದು ಬೇಡ ಅನ್ನುವಂತಹ ಒಂದು ವಿಷಯ ಓಡಾಡ್ತಾ ಇದೆ ಸ್ನೇಹಿತರೆ. ಇದು ಖಂಡಿತವಾಗಿ 100% ಆಗಿ ಇದೇ ರೀತಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಸ್ನೇಹಿತರೆ. ಇದೊಂದು ಕ್ಷಣಕ್ಕೆ ಅಪ್ಡೇಟ್ ಆಗ್ತಾ ಇದೆ ಸ್ನೇಹಿತರೆ, ಆ ರೀತಿಯಾಗಿ ಬರ್ತದೆ. ಇವಾಗ ಲೈವ್ ಅಪ್ಡೇಟ್ ನ ಪ್ರಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಪಾಲುದಾರರು ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡೋದು ಬೇಡ, ಯಾವ್ದಾದ್ರು ಬೇರೆ ಆದಂತಹ ಒಂದು ರೂಲ್ಸ್ ಅನ್ನ ತರೋದಾ ಅಂದ್ಬಿಟ್ಟು ಎಲ್ಲರೂ ಕೂಡ ಹುಡುಕ್ತಾ ಇದಾರೆ ಸ್ನೇಹಿತರೆ. ಯಾಕೆಂದ್ರೆ ಮರು ಅರ್ಜಿನ ಸಲ್ಲಿಕೆಯನ್ನ ಮಾಡಬೇಕು ಅಂದ್ರೆ ಕ್ಯಾಸ್ಟ್ ಇನ್ಕಮ್ ಇವನ್ನೆಲ್ಲಾನು ಕೂಡ ಸಾಕಷ್ಟು ಜನ ಯೂಸ್ ಅನ್ನ ಮಾಡ್ತಾ ಇರಲ್ಲ. 5 ವರ್ಷ ಆಗಿತ್ತು ಅಂದ್ರೆ ಅದಕ್ಕೆ ರೀಅಪೀಲ್ ಅನ್ನ ಮಾಡಿ ಅದು ಕ್ಯಾಸ್ಟ್ ಇನ್ಕಮ್ ಅಲ್ಲಿ ಸಾಲ ದಾಖಲಾತಿ ಎಲ್ಲ ಬರ್ಸ್ಕೊಂಡು ಬಂದು ಅದಕ್ಕೆ ಅಪ್ಲಿಕೇಶನ್ ಹಾಕಿ ಅದು ಬರೋದ್ರಲ್ಲೇ ಸುಮಾರು 2 ತಿಂಗಳವರೆಗೆ ಕಳೆದೋಗ್ಬಿಡುತ್ತೆ ಸ್ನೇಹಿತರೆ. ಅವಾಗ ತುಂಬಾನೇ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು. ಇದೊಂದು ಅಪ್ಡೇಟ್ ಬಂತು ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡೋದ ಕ್ಷಣಕ್ಕೆ ಅಪ್ಡೇಟು, ಇದೊಂಥರ ಗೋಲ್ಡ್ ಅಪ್ಡೇಟ್ ತರ ಸ್ನೇಹಿತರೆ. ಗೋಲ್ಡ್ ರೇಟು ಪ್ರತಿಯೊಂದೊಂದು ಸೆಕೆಂಡ್ಗೆ ಯಾವ ರೀತಿ ರೇಟ್ಗಳು ಚೇಂಜ್ ಆಗ್ತಾ ಇರುತ್ತೆ, ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಪಾಲುದಾರರ ಮರು ಅರ್ಜಿಯ ಬಗ್ಗೆನೂ ಸಹ ಈ ರೀತಿಯಾಗಿ ಅಪ್ಡೇಟ್ಗಳು ಕ್ಷಣಕ್ಕೂ ಚೇಂಜ್ ಆಗ್ತಾ ಬರ್ತಾ ಇದೆ ಸ್ನೇಹಿತರೆ. ಯಾವುದೇ ಒಂದು ಅಪ್ಡೇಟ್ ಬಂದರೂ ಸಹ ನಿಮಗೆ ಬೇಗನೆ ಈ ಚಾನಲಲ್ಲಿ ವಿಡಿಯೋವನ್ನ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮ್ಮ ಪ್ರಕಾರ ಮರು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡೋದು ಸರಿನಾ ಅಥವಾ ತಪ್ಪಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಅನ್ನ ಮಾಡಿ. ಹಾಗೆ ಇದೇ ತರ ಗೃಹಲಕ್ಷ್ಮಿ ಅಪ್ಡೇಟ್ಗಳ ಲೇಟೆಸ್ಟ್ ನ್ಯೂಸ್ಗಳಿಗಾಗಿ ನಮ್ಮ ಅಕೌಂಟ್ ಅನ್ನು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.